ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಉದ್ಯಮಿ ಮೇಲೆ ಅಟ್ಯಾಕ್ ಬಳಿಕ ಎಚ್ಚೆತ್ತ ಪೊಲೀಸರು. ಹೆಬ್ಬೆಟ್ಟು ಮಂಜನ ಹುಡುಕಾಟ ಈಗ ಬಲು ಜೋರು. ಜಾರಿಯಾಗಿದೆ ರೆಡ್ ಕಾರ್ನರ್ ನೋಟಿಸ್. ಕೋಟ್ಯಂತರ ರೂಪಾಯಿ ಆಭರಣ ಕದ್ದಿದ್ರು ಚೋರರು. ಚಿನ್ನ ಮಾರುವಾಗಲೇ ಸಿಕ್ಕಿಬಿದ್ರು ಕಳ್ಳರು. ಕೊನೆಗೂ ಬಯಲಾಯಿತು ಹೊಸಕೋಟೆ ದರೋಡೆ ಪ್ರಕರಣ. ಬಿಬಿಎಂಪಿಗೆ ಕಡಿಮೆಯಾಯಿತು ಸ್ವಲ್ಪ ವರಿ. ಸದ್ಯ ಮಂಡೂರಿಗೆ ಮಾಡಬಹುದು ಕಸ ವಿಲೇವಾರಿ. ಅರ್ಧ ಸಮಸ್ಯೆ ಬಗೆಹರಿಸಿದ್ರು ಸಚಿವ ಲಿಂಬಾವಳಿ. ಬಿಡದಿ ಆಶ್ರಮದಲ್ಲಿ ನಿತ್ಯಾನಂದನ ಬಿಡಾರ. ಗೇಟ್ಗಳಿಗೆ ಬೀಗ ಹಾಕಿ ನಿತ್ಯ ಭಕ್ತರ ಅಬ್ಬರ. ಪೊಲೀಸರಿಂದ ಭದ್ರತೆಯ ಸಹಕಾರ. ಆಯುಧ ಪೂಜೆಗೆ ಸಿದ್ಧವಾಗ್ತಿದೆ ಉದ್ಯಾನ ನಗರಿ. ಕಳೆದ ಬಾರಿಯಷ್ಟಿಲ್ಲ ಹೂಗಳು ದುಬಾರಿ. ಅಂತೂ ಗ್ರಾಹಕರ ಜೇಬಿಗೆ ಬೀಳೋದು ತಪ್ಪಿತು ಕತ್ತರಿ. ಉದ್ಯಮಿ ದಯಾನಂದ್ ಪೈ ಮೇಲಿನ ದಾಳಿ ಪ್ರಕರಣವನ್ನ ಬೆಂಗಳೂರು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಶೂಟೌಟ್ ನಡೆದ ಬಳಿಕ ಆತನನ್ನ ಟಾರ್ಗೆಟ್ ಮಾಡಿರುವ ಪೊಲೀಸರು ಮಂಜನ ಸಹಚರರನ್ನ ಒಬ್ಬೊಬ್ಬರನ್ನಾಗಿ ಹೆಡೆಮುರಿ ಕಟ್ಟುತ್ತಿದ್ದಾರೆ. ಜೊತೆಗೆ ಮಂಜನಿಗೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ. ಟಾರ್ಗೆಟ್ ಹೆಬ್ಬೆಟ್ಟು, ಮಂಜನಿಗೆ ರೆಡ್ ಕಾರ್ನರ್. ಖಾಕಿಗೆ ಸಿಗ್ತಾನ ಮಂಜ. ಉದ್ಯಮಿ ದಯಾನಂದ್ ಪೈ ಮೇಲಿನ ಗುಂಡಿನ ದಾಳಿಯಿಂದ ಭೂಗತ ಪಾತಕಿ ಹೆಬ್ಬೆಟ್ಟು ಮಂಜ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಕಳೆದ 17ರಂದು ಬೆಂಗಳೂರಿನ ಬಸವನಗುಡಿ ಸಮೀಪ ಪೈ ಮೇಲೆ ಮಂಜನ ಸಹಚರ ಗುಂಡಿನ ಮಳೆಗರೆದಿದ್ದ. ದಾಳಿಯಲ್ಲಿ ಪೈ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಆ ಬಳಿಕ ಮಂಜನ ಚಲನವಲನಗಳ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು ಮಂಜ ವಿದೇಶದಲ್ಲಿದ್ದಾನೆ ಅನ್ನೋ ಮಾಹಿತಿಯನ್ನ ಖಚಿತಪಡಿಸಿಕೊಂಡಿದ್ದಾರೆ. ನೇಪಾಳ ಮೂಲದ ವ್ಯಕ್ತಿಯೊಬ್ಬನ ಪಾಸ್ಪೋರ್ಟ್ ಹೆಸರಲ್ಲಿ ಮಂಜ ವಿದೇಶಕ್ಕೆ ಪಲಾಯನ ಮಾಡಿರುವ ಅಂಶ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈಗ ಅವನ ಬಗ್ಗೆ ನಾವು ಅವನು ವಿದೇಶದಲ್ಲಿದ್ದಾನೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದ ನಂತರ ಇವೆಲ್ಲ ಅವನಿಗೆ ಜಾಸ್ತಿ ಇವನ ಮೇಲೆ ಪ್ರಕರಣ ದಾಖಲಾದ ಮೇಲೆ ಅವನಿಗೆ ನಾವು ಬೇರೆ ಒಂದು ಗಂಭೀರವಾದ ಪ್ರಕರಣದಲ್ಲಿ ಅವನ್ನ ದಸ್ತಗಿರಿ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಅವನಿಗೆ ವಿಷಯ ಗೊತ್ತಾಗಿ ಅವನು ದೇಶ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾನೆ. ಆ ವಿದೇಶದಲ್ಲಿರೋ ಬಗ್ಗೆ ಮಾಹಿತಿ ಪಡೆದುಕೊಂಡು ಆ ವಿದೇಶಕ್ಕೆ ನಾವು ಒಂದು ರೆಡ್ ಕಾರ್ನರ್ ನೋಟಿಸ್ನ ನಾವು ಕಳಿಸಿದ್ದೀವಿ. ಶಿವಮೊಗ್ಗ ಮೂಲದ ಮಂಜ 2006ರಲ್ಲಿ ಬೆಂಗಳೂರು ಪಾತಕ ಲೋಕಕ್ಕೆ ಕಾಲಿಟ್ಟಿದ್ದ. ಅಲ್ಲಿಂದ ಉದ್ಯಮಿಗಳಿಗೆ ಬೆದರಿಕೆ, ಲ್ಯಾಂಡ್ ಡೀಲಿಂಗ್, ಹಣ ವಸೂಲಿಯಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಒಟ್ಟು 15 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಮಂಜ ಹಲವು ದಿನಗಳಿಂದ ಮರೆಯಲ್ಲೇ ನಿಂತು ತನ್ನ ಕಾರ್ಯಾಚರಣೆ ನಡೆಸುತ್ತಿದ್ದ. ಆದರೆ ಮೊನ್ನೆ ಪೈ ಮೇಲೆ ಬಹಿರಂಗವಾಗಿ ಮಂಜನ ಸಹಚರ ದಾಳಿ ನಡೆಸಿದಾಗ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಸೌದಿ ಅರೇಬಿಯಾ ದೇಶದಲ್ಲಿರುವುದನ್ನ ಖಚಿತಪಡಿಸಿಕೊಂಡ ಪೊಲೀಸರು ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದಾರೆ. ರೆಡ್ ಕಾರ್ನರ್ ನೋಟಿಸ್ ಈಸ್ ಇಶ್ಯೂಡ್ ಬೈ ದ ಇಂಟರ್ಪೋಲ್ ಡಿವಿಷನ್. ಸೊ ಅದನ್ನು ದೇಶದ ಪ್ರಶ್ನೆ ಮೇಲೆ ಕೊಡೋದಿಲ್ಲ. ರೆಡ್ ಕಾರ್ನರ್ ನೋಟಿಸ್ ಅಂದರೆ ಇಟ್ಸ್ ಎ ಕೈಂಡ್ ಆಫ್ ಅನ್ ಇಂಟರ್ನ್ಯಾಷನಲ್ ವಾರ್ ಅಗೇನ್ಸ್ಟ್ ಅ ಪರ್ಸನ್ ಹೂ ಇಸ್ ರಿಕ್ವೈರ್ಡ್ ಟು ಫೇಸ್ ಕ್ರಿಮಿನಲ್ ಚಾರ್ಜಸ್ ಇನ್ ಎ ಪರ್ಟಿಕ್ಯುಲರ್ ಕಂಟ್ರಿ. ಮತ್ತೊಂದೆಡೆ ದಾಳಿ ನಡೆಸಿದ್ದ ಮಂಜನ ಸಹಚರರನ್ನ ಬೆನ್ನಟ್ಟಿದ ಪೊಲೀಸರು ಒಬ್ಬೊಬ್ಬರನ್ನಾಗಿ ಸೆರೆ ಹಿಡಿಯುತ್ತಿದ್ದಾರೆ. ಈಗಾಗಲೇ ಹಲವರನ್ನ ಬಂಧಿಸಿರುವ ಪೊಲೀಸರು ಮಂಜನ ಆಟಕ್ಕೆ ಫುಲ್ ಸ್ಟಾಪ್ ಇಡುವ ಸಿದ್ಧತೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಬೆಂಗಳೂರಿನ ಹೊಸಕೋಟೆ ಬಳಿಯ ಕೋನದಾಸಪುರದಲ್ಲಿ ಮೊನ್ನೆ ನಡೆದಿದ್ದ 1.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ದರೋಡೆ ಮಾಡಿದ್ದ ಚಿನ್ನಾಭರಣ ಮಾರಲು ಮದ್ದಿದ್ದ ವೇಳೆ ಕಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ರಾಜರಾಜೇಶ್ವರಿ ನಗರದ ಭಾರತ್ ಜ್ಯುವೆಲ್ಲರಿ ದರೋಡೆ ಪ್ರಕರಣದ ಆರೋಪಿಗಳು ಕೆಡ್ಡಾಕ್ಕೆ ಬಿದ್ದಿದ್ದಾರೆ. ಕೆಜಿಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ಭೇದಿಸಿದ್ದು 4 ದರೋಡೆಕೋರರನ್ನ ಬಂಧಿಸಿದ್ದಾರೆ. ಸೈಯದ್ ಸಲೀಂ, ಮಹಮ್ಮದ್ ಅನೀಸ್, ಇದ್ರಿಸ್ ಅಹಮದ್ ಹಾಗೂ ರಾಜಾರಾಮ್ ಬಂಧಿತರು. ಬಂಧಿತರಿಂದ 1,60,00,000 ರೂಪಾಯಿ ಮೌಲ್ಯದ 5 ಕೆಜಿ ಚಿನ್ನ ಮತ್ತು 4 ಕೆಜಿ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ.
ಒಂದು ದರೋಡ ಪ್ರಕರಣವಾಗಿ ಸುಮಾರು 5 kg ಚಿನ್ನ 4 kg ಬೆಳ್ಳಿಯನ್ನು ದರೋಡೆಕಾರರು ಮಾನಿಕ್ ಚಂದ್ ಮತ್ತು ಮಾಂಗಿಲಾಲ್ ಎಂಬವರಿಂದ ಕಿತ್ತುಕೊಂಡು ಹೋಗಿರುತ್ತಾರೆ. 4 ಜನ ಆರೋಪಿಗಳನ್ನು ಈ ಸಂಬಂಧ ಬಂಧನಕ್ಕೊಳಪಡಿಸಿರುತ್ತಾರೆ. ಇನ್ನು ಒಬ್ಬ ಆರೋಪಿ ಮಾತ್ರ ಪರಾರಿಯಲ್ಲಿದ್ದಾರೆ. ಅಕ್ಟೋಬರ್ 17ರಂದು ಭಾರತ್ ಜ್ಯುವೆಲರಿ ಇಬ್ಬರು ಸಿಬ್ಬಂದಿಯಾದ ಮಾಂಗಿಲಾಲ್ ಮತ್ತು ಮಾಣಿಕ್ ಚಂದ್ ಚಿನ್ನಾಭರಣ ಜೊತೆ ಒಂದಷ್ಟು ಹಣವನ್ನ ಹೊಸಕೋಟೆಯಲ್ಲಿದ್ದ ವ್ಯಾಪಾರಿಗೆ ಕೊಟ್ಟು ಬರ್ತಿದ್ರು. ಈ ವೇಳೆ ಪಲ್ಸರ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಮಾಣಿಕ್ ಲಾಲ್ಗೆ ಚಾಕು ತೋರಿಸಿ ಚಿನ್ನವಿದ್ದ ಬ್ಯಾಗ್ ಅನ್ನ ಕಸಿದು ಪರಾರಿಯಾಗಿದ್ರು. ಬಿಟ್ಟಿದ್ದಾನೆ ಕಾಲಿಂದ ತಲೆ ತಕ್ಷಣ ನಮ್ಮ ಗಾಡಿ ಸ್ವಲ್ಪ ಡೌನ್ ಆಯಿತು. ಡೌನ್ ಆದ ಆಮೇಲೆ ಬೇಗ ನಾವು ಬಿಟ್ಟಿಲ್ಲ. ಅವನ ಕೈನ ಬೇಕಿತ್ತು, ನಮ್ಮ ಕೈಯಲ್ಲೇ ಬೇಕಿತ್ತು. ಸ್ವಲ್ಪ ಹಿಂಗೆ ಮಾಡಿದ್ದೇನೆ. ಆಮೇಲೆ ಅವನು ತೆಗೆದುಬಿಟ್ಟು ಕತ್ತಿ ತೋರಿಸಿದ್ದಾನೆ. ಚೋಡ್ತಾನೆಂದು ಮಾರ್ದಾಳ್ ತಗೋಗೆ ಹಿಂಗೆ ತೋರಿಸಿದ್ದಾನೆ. ಫುಲ್ ತೋರಿಸ್ಬಿಟ್ಟು ಹತ್ತಿರ ತೊಗೊಬಂದಿದ್ದಾನೆ. ಹತ್ತಿರ ತೊಗೊಬಂದಿದ್ದಾನೆ. ಆವಾಗ ನಾವು ಸ್ವಲ್ಪ ಎದುಗುಬಿಟ್ಟು ಫುಲ್ ಆವಾಗ ನಾವು ಬೇಗ ಬಿಟ್ಬಿಟ್ಟಿದ್ದೆ. ಕಳ್ಳರು ಚಿನ್ನಾಭರಣ ಮಾರಲು ಯತ್ನಿಸುತ್ತಿದ್ದ ವೇಳೆ ಕೆಜಿಹಳ್ಳಿ ಠಾಣೆ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು ಹುಡುಕಾಟ ನಡೀತಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಕೊನೆಗೂ ಕಸ ವಿಲೇವಾರಿ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ದೊರಕಿದೆ. ಇನ್ನು 3 ತಿಂಗಳು ಮಂಡೂರಿಗೆ ಬೆಂಗಳೂರಿನ ಕಸ ಹೋಗಿ ಬೀಳಲಿದೆ. ಆದರೆ ಅಷ್ಟರೊಳಗೆ ಬೇರೆ ಜಾಗ ಹುಡುಕಿಕೊಳ್ಳೋದು ಬಿಬಿಎಂಪಿಗೆ ಅನಿವಾರ್ಯ. ಸಚಿವ ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಮಂಡೂರು ಜನರೊಂದಿಗೆ ನಡೆದ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಕಸದ ಸಮಸ್ಯೆಯಿಂದ ಅಡಕತ್ತರಿಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದ ಬಿಬಿಎಂಪಿ ಸ್ವಲ್ಪ ಮಟ್ಟಿನ ನಿಟ್ಟುಸಿರು ಬಿಟ್ಟಿದ್ದು, ನಿನ್ನೆ ಮಂಡೂರು ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ಸಚಿವ ಅರವಿಂದ ಲಿಂಬಾವಳಿ ನಡೆಸಿದ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ. ಮಂಡೂರು ಕಸ ವಿಲೇವಾರಿ ಘಟಕಕ್ಕೆ 70 ಲಾರಿಗಳನ್ನ ಬಿಡಲು ಸ್ಥಳೀಯ ನಾಗರಿಕರು ಒಪ್ಪಿಕೊಂಡಿದ್ದಾರೆ. 5 ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. 1 ತಿಂಗಳೊಳಗೆ ವೈಜ್ಞಾನಿಕ ಮಾದರಿಯಲ್ಲಿ ಕಸವನ್ನ ವಿಲೇವಾರಿ ಮಾಡುವುದಾಗಿ ಸಚಿವರು ಭರವಸೆ ನೀಡಿದ್ರು. ಇದರಿಂದಾಗಿ ಸ್ಥಳೀಯರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ಡಂಪ್ ಮಾಡಿರುವಂಥ ಗಾರ್ಬೇಜ್ ಇದೆ, ಅದರ ಪ್ರೊಸೆಸ್ ಶುರು ಆಗಬೇಕು. ಅತಿ ಶೀಘ್ರದಲ್ಲೇ ಅದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಸರ್ಕಾರ ಕ್ರಮ ಜರುಗಿಸಬೇಕನ್ನೋದು ಒಂದು ತೀರ್ಮಾನ. 2 ಏಜೆನ್ಸಿಗಳಿಗೆ ಅನುಮತಿಯನ್ನು ನೀಡಿದ್ದೇವೆ. ಇನ್ನೆರಡು ಏಜೆನ್ಸಿಗಳಿಗೆ ಅನುಮತಿಯನ್ನು ಕೊಡೋದು ಬಾಕಿ ಇದೆ. ಆರೋಗ್ಯದ ಹಿನ್ನೆಲೆಯಲ್ಲಿ ಅವಲಹಳ್ಳಿಯ PHCಯನ್ನು CHC ಆಗಿ ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ ಮತ್ತು ಮಂಡೂರಿನ ANM ಸೆಂಟರನ್ನು PHC ಆಗಿ ಅಪ್ಗ್ರೇಡ್ ಮಾಡಿದ್ದೇವೆ. ಈ ನಡುವೆ ಈ ಕಸ ಸಮಸ್ಯೆ ಬಿಬಿಎಂಪಿ ಅಧಿಕಾರಿಗಳ ತಲೆಬಿಸಿಗೆ ಕಾರಣವಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳ ರಜೆಗೆ ಕತ್ತರಿ ಬಿದ್ದಿದೆ. ಬೆಂಗಳೂರಲ್ಲಿ ಹಬ್ಬ ಬಂದ್ರೆ ಎಲ್ಲೆಡೆ ಹೂವು, ಹಣ್ಣು, ಬಾಳೆಕಂಬ ಹೀಗೆ ಸಿಕ್ಕಾಪಟ್ಟೆ ವ್ಯಾಪಾರ ಶುರುವಾಗುತ್ತೆ. ಹಬ್ಬದ ನಂತರ ರಸ್ತೆಗಳಲ್ಲೂ ಕಸದ ರಾಶಿ ಸಂಗ್ರಹವಾಗಿ ಬಿಡುತ್ತೆ. ಇದನ್ನ ವಿಲೇವಾರಿ ಮಾಡೋ ಜವಾಬ್ದಾರಿ ಇರೋದ್ರಿಂದ ಕೆಲಸಕ್ಕೆ ಹಾಜರಾಗಲು ಸೂಚಿಸಲಾಗಿದೆ. ಈ ಸತಿ ಕಸ ಸ್ವಲ್ಪ ಜಾಸ್ತಿ ಕಸ ಇರೋದ್ರಿಂದ ನೀವು ಈ 2 ದಿವಸ ಬಿಟ್ಟು ವಿಶೇಷವಾಗಿ ಇನ್ನೊಂದು ದಿನ ಪೂಜೆ ಮಾಡ್ಕೊಳ್ಳಿ. ಅದಕ್ಕೆ ವ್ಯವಸ್ಥಿತವಾಗಿ ಕಂಪ್ಲೀಟ್ ಏನು ಕಸ ಮಾರ್ಕೆಟ್ಗೆ ಬಂದಿದೆ ಆ ಕಸ ಇವತ್ತು ನಾಳೆಯಲ್ಲಿ ಕ್ಲಿಯರ್ ಆಗಬೇಕು ಅಂತೇಳಿ ಆಯುಕ್ತರು, ಮಹಾಪೌರರು ನಾವೆಲ್ಲ ಸೇರಿ ತೀರ್ಮಾನ ತೊಗೊಂಡಿದ್ವಿ. ಅದು ಇಂಜಿನಿಯರ್ಸ್ ಕೂಡ ಇವತ್ತು ಯಾವುದೇ ಕಾರಣಕ್ಕೂ ನೀವು ಊರುಗಳಿಗೆ ಹೋಗೋ ವ್ಯವಸ್ಥೆ ಮಾಡ್ಬೋದು, ಕಸ ಕ್ಲಿಯರ್ ಮಾಡಬೇಕು ಮೊದಲು ಅಂತ ಡೈರೆಕ್ಷನ್ ಆಯುಕ್ತರು ಕೊಟ್ಟಿದ್ದಾರೆ. ಇತ್ತ ಮೇಯರ್ ಸಾಹೇಬ್ರನ್ನ ಕಸದ ಸಮಸ್ಯೆಗೆ ಏನು ಪರಿಹಾರ, ಹೊಸ ಟೆಂಡರ್ ಕತೆ ಏನಾಯ್ತು ಅಂತ ಪ್ರಶ್ನಿಸಿದ್ರೆ, ಟೆಂಡರ್ ಕರೆದಿದ್ದೀವಿ, ಅದರ ಫೈಲ್ ಸ್ಥಾಯಿ ಸಮಿತಿಗೆ ಹೋಗಬೇಕು, ಅನಂತರ ಸರ್ಕಾರಕ್ಕೆ ಕಳುಹಿಸಬೇಕು, ಆಮೇಲೆ ಟೆಂಡರ್ ವಿಚಾರ ಇತ್ಯರ್ಥವಾಗುತ್ತೆ ಅಂತಾರೆ. ಈಗಾಗಲೇ ನಾವು ಟೆಂಡರ್ ಕರೆದಿರೋದ್ರಲ್ಲಿ ಆ ಗುತ್ತಿಗೆದಾರರು ಏನು ಹಾಲಿ ಮಾಡ್ತಾ ಇದ್ದಾರೋ ಆ ಗುತ್ತಿಗೆದಾರರಿಗೆ ಟೆಂಡರ್ ಆಗಿಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಟು ಅವರೂ ಸಹ ನಮಗೆ ಪೌರ ಕಾರ್ಮಿಕರು ಮತ್ತು ಆ ಗುತ್ತಿಗೆದಾರರು ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ. ಈಗ ಅನ್ಸ್ಬಿಟ್ಟು ಓಪನ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅದು ಸ್ಟ್ಯಾಂಡಿಂಗ್ ಕಮಿಟಿಗೆ ಬರಬೇಕು. ಸ್ಟ್ಯಾಂಡಿಂಗ್ ಕಮಿಟಿ ಆದರೆ ಕೌನ್ಸಿಲ್ಗೆ ಬರಬೇಕು. ಕೌನ್ಸಿಲ್ ಆದಮೇಲೆ ಸರ್ಕಾರಕ್ಕೆ ಹೋಗಬೇಕು. ಸರ್ಕಾರದಲ್ಲಿ ಏನು ಅಂತಿಮ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದು ಆಮೇಲೆ ವರ್ಕ್ ಆರ್ಡರ್ ಕೊಡೋದು. ಇನ್ನಾದರೂ ಟೆಂಡರ್ ಪ್ರಕ್ರಿಯೆಯನ್ನ ತುರ್ತಾಗಿ ಪೂರ್ಣಗೊಳಿಸಿ ಸಮರ್ಪಕ ಕಸ ವಿಲೇವಾರಿ ಪ್ರಾರಂಭಿಸಬೇಕಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಮತ್ತಷ್ಟು ಉಲ್ಬಣಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಸಾದ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.